ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಸೊ ಹಾರ್ಟ್ಲಿ ವೆಲ್ಕಮ್ ಅಂತಲೇ ಹೇಳ್ಬೋದಾಗಿರುತ್ತೆ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಮುಂದೆ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಷನ್ ಪಟ್ ಅಂತ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೀಡಿಯೋದು ಏನು ಟಾಪಿಕ್ ಅಂತ ಅಂದರೆ, ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ. ಸೊ ನಾನು ಯಾವ ರೀತಿಯಾಗಿ ಸಣ್ಣ ಆದೆ, ಸೊ ಏನು ಎಕ್ಸಸೈಸ್ ಮಾಡೋದನ್ನ ಇಲ್ಲ ಫುಡ್ ಕಂಟ್ರೋಲ್ ಮಾಡೋದನ್ನ ಇಲ್ಲ ಅಂತಂದರೆ ಏನಾದರೂ ಪಾನೀಯಗಳನ್ನು ಕುಡಿಯೋದ್ರಿಂದ ಏನಾದರೂ ಕಡಿಮೆ ಆಯಿತಾ, ಸೊ ಇಲ್ಲ ದಿನನಿತ್ಯ ವಾಕಿಂಗ್ ಏನಾದರೂ ಮಾಡೋದನ್ನ, ಸೊ ಕಂಪ್ಲೀಟ್ ಸ್ಟೋರಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ನೀವು ಕೂಡ ನಾನೇನು ಮಾಡಿದ್ದೀನಲ್ಲ ಅದನ್ನು ನೀವು ಮಾಡೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂದರೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಸೊ ಇದು ನನಗೆ ಸೂಟ್ ಆಗಿರೋ ಅಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅದು ಸೂಟ್ ಆದರೆ, ಸೊ ನಿಮ್ಮ ಒಂದು ಬಾಡಿಗೆ ಅದು ಸೂಟ್ ಆಯಿತು ಅಂತಂದರೆ ನೀವು ಕೂಡ ಮಾಡಿ, ಖಂಡಿತವಾಗ್ಲೂ ಸಣ್ಣ ಆಗ್ತೀರ. ಸೊ ನಾನು ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಎಷ್ಟಿದೆ ಕೆ ಜಿ ಅಂತಂದರೆ 70 ಕೆ ಜಿ ಎಷ್ಟಿದ್ದೆ, ಓಕೆನಾ. ಸೊ ಅಂದರೆ 69 ಇದೆ. ಸೊ ನಾನು ಅಷ್ಟೊಂದು ಅಂದರೆ 9 ಮಂತ್ಸ್ ಇದ್ದಾಗ 69 ಇದ್ದೆ, ನಿಯರ್ 70 ಅಂದರೆ ಇನ್ನೊಂದು ಕೆ ಜಿ ಆಗಿರಬಹುದು ಅಂತ ನಾನು ಹೇಳ್ತಿದ್ದೆ. ಸೊ ಇವಾಗ ನಾನು ಒಂದು 55 ಕೆ ಜಿ ಇದ್ದೀನಿ, ಓಕೆನಾ. ಸೊ ಇವಾಗ ಪ್ರೆಸೆಂಟು 55 ಕೆ ಜಿ ಇದ್ದೀನಿ. ನಾನು ಪ್ರೆಗ್ನೆಂಟ್ 9 ಮಂತ್ಸ್ ಇನ್ನೇನು ಡೆಲಿವರಿ ಆಗಬೇಕು ಅವಾಗ, ಅಂದರೆ ಆ ಒಂದು ಮಂತಲ್ಲಿ 9 ಮಂತಲ್ಲಿ ವೆಯ್ಟ್ ಚೆಕ್ ಮಾಡ್ತಾರಲ್ಲ, ಸೊ ಆವಾಗ ನಾನು 69 ಇದ್ದೆ. ಸೊ ಓಕೆನಾ, ಅದು ನಾನು ನಿಮಗೆ ಹೇಳಿರೋದು. ಸೊ ಈಗ ನಾನು 55 ಕೆ ಜಿಗೆ ರೆಡ್ಯೂಸ್ ಆಗಿದ್ದೀನಿ. ಸೊ ನೀವು ಕೌಂಟ್ ಮಾಡ್ಕೋಬೋದು ಎಷ್ಟು ಕೆ ಜಿ ರೆಡ್ಯೂಸ್ ಆಗಿದ್ದೀನಿ. ಸೊ ಏನೆಲ್ಲ ನಾನು ಈ ರೀತಿಯಾದಂಥ ಪ್ರಿಕಾಷನ್ಸ್ ತೊಗೊಂಡೆ, ಏನೇನು ಮಾಡಿದೆ, ಸೊ ನನ್ನ ವೆಯ್ಟ್ ಕಂಟ್ರೋಲ್ಗಾಗಿರ್ಬೋದು, ನನ್ನ ಬಾಡಿ ಕಂಟ್ರೋಲ್ಗಾಗಿರ್ಬೋದು, ಮತ್ತು ನನ್ನ ಒಂದು ಇದು ಸ್ಟೊಮಕ್, ಆಲ್ಮೋಸ್ಟ್ ಎಲ್ಲ ಒಂದು ಬಾಣಂತಿಯರಿಗೆ ಅಂದರೆ ಪೋಸ್ಟ್ ಪಾರ್ಟಮ್ ಜರ್ನಿ ಇರುತ್ತಲ್ಲ ಅವ್ರಿಗೆಲ್ಲರಿಗೂ ಹೊಟ್ಟೆ ಅನ್ನೋದು ಇದ್ದೇ ಇರುತ್ತೆ. ನಾನು ಯಾವ ರೀತಿಯಾಗಿ ಹೊಟ್ಟೆನ ಕರಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸೊ ನಾನು ಕಂಪ್ಲೀಟಾಗಿ ಮಗು ಆದಮೇಲೆ ಸೊ ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಆಗಿರ್ಬೋದು ಏನು ಮಾಡಿಲ್ಲ. 3 ಮಂತ್ಸ್ವರೆಗೂ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡಿದ್ದೀನಿ. ಸೊ ಯಾವುದೇ ರೀತಿಯಾದಂತಹ ವಾಕಿಂಗ್ ಸುಮ್ಮನೆ ನಾರ್ಮಲಾಗಿ ಮಾಡ್ತಿದ್ದೆ. ಸೊ ಅದನ್ನು ಒತ್ತಾಯವಾಗಿ ಇಷ್ಟೇ ಮಾಡಬೇಕು, ಇಷ್ಟೇ 20 ಮಿನಿಟ್ಸ್ ಮಾಡಬೇಕು, 30 ಮಿನಿಟ್ಸ್ ಮಾಡಬೇಕು ಆ ಥರ ಏನೂ ಇರಲಿಲ್ಲ. ಸುಮ್ಮನೆ ನಾರ್ಮಲಾಗಿ ಕ್ಯಾಶುವಲಾಗಿ ಓಡಾಡ್ತಿದ್ದೆ. ಸುಮ್ಮನೆ ಕುತ್ಕೊಂಡು ಕಾಲುಗಳೆಲ್ಲ ನೋವು ಬರುತ್ತೆ ಅನ್ನೋ ಕಾರಣಕ್ಕೆ ಓಡಾಡ್ತಿದ್ದೆ ಅಷ್ಟೇ. ಸೊ 3 ಮಂತ್ಸು ಇಲ್ಲ 1 ಮಂತು 3 ಮಂತ್ಸ್ ಕಂಪ್ಲೀಟಾಗಿ ರೆಸ್ಟ್ ಮಾಡಿ. ಸೊ ನನಗೆ ಸಿಸರೇನ್ ಆಗಿರೋದ್ರಿಂದ ನಾನು 3 ಮಂತ್ಸ್ ಕಂಪ್ಲೀಟಾಗಿ ರೆಸ್ಟ್ ಮಾಡಿದೆ. ವಾಕ್ ಮಾಡ್ತಿದ್ದೆ, ಬಟ್ ಎಕ್ಸಸೈಸು ಫುಡ್ಡಲ್ಲಿ ಯಾವುದೇ ರೀತಿಯಾದಂಥ ಕಂಟ್ರೋಲು ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಮಗುಗೆ ಹಾಲು ಬೇಕಾಗುತ್ತೆ. ನಾವು ಫುಡ್ಡಲ್ಲಿ ಕಂಟ್ರೋಲ್ ಡಯಟ್ ಮಾಡ್ಕೊಳಕ್ಕೆ ಹೋದರೆ ಮಗುಗೆ ಹಾಲಿರಲ್ಲ ಅನ್ನೋ ಕಾರಣಕ್ಕೆ ಸೊ ಯಾವುದೇ ರೀತಿಯಾದಂಥ ಕಂಟ್ರೋಲು ಆ ಥರ ಎಲ್ಲ ಏನೂ ಮಾಡಿಲ್ಲ, ಓಕೆನಾ. ಸೊ 3 ಮಂತ್ಸು ಕಂಪ್ಲೀಟಾಗಿ ರೆಸ್ಟ್ ಮಾಡಿದ್ದಿಲ್ಲ. ಅಷ್ಟಿಲ್ಲ, ನಿಮ್ಗೆ 1 ಮಂತ್ ರೆಸ್ಟ್ ಮಾಡೋಕ್ಕಾಗುತ್ತೆ. ಅದೊಂದು ಟೈಮ್ ಮತ್ತೆ ಬರಲ್ಲ. ಸೊ ಕಂಪ್ಲೀಟಾಗಿ 3 ಮಂತ್ಸ್ ಅನ್ನೋದು ರೆಸ್ಟ್ ಮಾಡಿ, ಆಗ ನೀವು ಕಂಪ್ಲೀಟಾಗಿ ಹುಷಾರಾಗ್ತೀರ, ಓಕೆನಾ. ನಾರ್ಮಲ್ ಆದವರು ರೆಸ್ಟ್ ಮಾಡಿರಿ, ಎಲ್ಲರೂ ರೆಸ್ಟ್ ಮಾಡಿ. ಇದು ನಾರ್ಮಲ್ ಆಗೋರು ಸಿಸೇರಿಯನ್ ಆದವ್ರಿಗೆ ಎಲ್ರಿಗೂ ಇನ್ಕ್ಲೂಡ್ ಆಗುತ್ತೆ, ಯಾರು ಬೇಕಾದರೂ ಈ ಥರ ಮಾಡ್ಬೋದು, ಓಕೆನಾ. ಸೊ 3 ಮಂತ್ಸ್ ಆದಮೇಲಿಂದ ನಾನು ವಾಕಿಂಗ್ ಅಂದರೆ 3 ಮಂತ್ಸ್ ಒಳಗಡೆ ಚಿಕ್ಕದಾಗಿ ವಾಕಿಂಗ್ ಮಾಡ್ಕೊತಿದ್ದೆ, ಓಕೆನಾ. ಸೊ ಅದಾದಮೇಲೆ ವಾಕಿಂಗ್ ಅನ್ನೋದು ನಿಮ್ಮ ಒಂದು ಬಾಡಿಗೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಕಂಪ್ಲೀಟ್ ರೆಸ್ಟಲ್ಲಿ ಇರ್ತೀವಿ. ಸೊ ವಾಕಿಂಗ್ ಮಾಡಿದಾಗ ನಿಧಾನವಾಗಿ ದಿನಕ್ಕೊಂದು 30 ಸರಿ ವಾಕ್ ಮಾಡೋದು, 30 ಟೈಮ್ಸು 40 ಟೈಮ್ಸು, ಅದೇ ಥರ 20 ಟೈಮ್ಸು, ಈ ರೀತಿಯಾಗಿ ನೀವು 10 ಸರಿ ಜಾಸ್ತಿ ಮಾಡ್ಕೊತ ಹೋಗಬೇಕು. ಒಂದು 20 ಮಿನಿಟ್ಸ್ ವಾಕ್, ಫಸ್ಟು 10 ಮಿನಿಟ್ಸ್ ವಾಕ್ ಮಾಡಿ, ಆಮೇಲೆ 20 ಮಿನಿಟ್ಸು, ಆಮೇಲೆ 30 ಮಿನಿಟ್ಸ್ ವಾಕ್ ಮಾಡಿ. ಈ ರೀತಿಯಾಗಿ ದಿನ ಜಾಸ್ತಿ ಮಾಡ್ಕೊತ ಹೋಗಿ ಡೈಲಿ 30 ಮಿನಿಟ್ಸು ವಾಕ್ ಮಾಡಿ. ಬೆಳಗ್ಗೆ 30 ಮಿನಿಟ್ಸು, ಸಂಜೆ ಇಲ್ಲ ನಂಗೆ ಆಗಲ್ಲ ಅಂದರೆ ಸಂಜೆನೇ 30 ಮಿನಿಟ್ಸು, ಇಲ್ಲ ಮಾರ್ನಿಂಗ್ 30 ಮಿನಿಟ್ಸ್, ಯಾವಾಗ ನಿಮಗೆ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೋಬೋದಾಗಿರುತ್ತೆ. ಒತ್ತಾಯವಾಗಿ ಮಾಡಲೇಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲಿಗೆ ಬೇಕು ಅಂದರೆ ನೀವು ಮಾಡಬೇಕಾಗುತ್ತೆ, ಓಕೆನಾ. ಸೊ ವಾಕಿಂಗು ಮೇನ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ, ಓಕೆನಾ. ಸೊ ನೀವು ಯಾರೆಲ್ಲ ಕಾಫಿ ಟೀ ಏನಾದರೂ ಕುಡಿತಿದ್ರ ಅಂದರೆ ಕಂಪ್ಲೀಟಾಗಿ ಬಿಟ್ಬಿಡಿ. ಸೊ ನೀವು ಕಾಫಿ ಟೀ ಕುಡಿಯೋದು ಬಿಟ್ರಿ ಅಂತ ಅಂದರೆ ಸೊ ಅಂದರೆ ಒಂದು 40% ಸಣ್ಣ ಆದರೆ ಅಂತಲೇ ಅರ್ಥ. ಸೊ ಅದರಿಂದನೂ ಸೊ ನಾನು ಕಾಫಿ
ಕಾಫಿ ಟೀ ಕುಡಿಯೋದನ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟೆ, ಸ್ಟಾಪ್ ಮಾಡಿಬಿಟ್ಟೆ. ನನಗದು ಆಗಲಿಲ್ಲ. ಸೊ ಓಕೆನಾ, ಕಾಫಿಯಿಂದ ಹೀಟ್ ಆಗುತ್ತೆ, ಇದು ಟೀಯಿಂದ ಸೊ ಕೋಲ್ಡ್ ಆಗುತ್ತೆ ಅದು. ಸೊ ನಾನು ಅದಕ್ಕೆ ಅದೆರಡನ್ನೂ ಅವಾಯ್ಡ್ ಮಾಡಿದೆ. ಅದು ಕೂಡ ಮೇಯ್ನ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇದು ನಿಮಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಕಾಫಿ ಟೀನ ಅಂದರೆ ಯಾರ್ಯಾರು ಬಿಡ್ತೀರೋ ಅವರು ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದು ನಾನು ಹೇಳ್ತಿದ್ದೀನಿ. ನಾನು ಆಗಿದ್ದೀನಿ. ಸೊ ನಿಮ್ಮ ಬಾಡಿಗೆ ಯಾವ ಥರ ರಿಯಾಕ್ಷನ್ ಕೊಡುತ್ತೆ ಅದು ಅಂತ ನೀವು ಯೋಚನೆ ಮಾಡಿ ನೋಡಿ. ಸೊ ಕಂಪ್ಲೀಟಾಗಿ ಕಾಫಿ ಟೀನ ನಾನು ಅವಾಯ್ಡ್ ಮಾಡಿದ್ದು. ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಒಂದು ವಾಕಿಂಗು ಅಂದರೆ ಮನೆಯಲ್ಲೇ ಕೂತು ಮಾಡೋ ಅಂಥದ್ದು. ಇದು ಬೇರೆ ನಾನು ಜಿಮ್ಗೆ ಹೋಗಬೇಕು ಅಲ್ಲಿ ಇಲ್ಲಿ ಹೋಗುವಂಥದ್ದು ಏನಿಲ್ಲ. ಜಿಮ್ಗೆ ಹೋದ್ರೇ ಸಣ್ಣ ಆಗಬೇಕಾ, ಜಿಮ್ಗೆ ಹೋದ್ರೇ ಹೊಟ್ಟೆ ಕರಗಿಸ್ಕೋಬೇಕಾ, ಏನಿಲ್ಲ. ನಾನು ನಿಜ ಹೇಳ್ತೀನಿ, ಯಾವುದೇ ರೀತಿಯಾದಂಥ ಬೆಲ್ಟ್ ಕಟ್ಟಿಲ್ಲ, ಸೀರೆ ಕಟ್ಟಿಲ್ಲ, ಅಂದರೆ ಹೊಟ್ಟೆಗೆ ಟೈಟಾಗಿ ಕಟ್ತಾರಲ್ಲ, ಸೊ ಅದು ಯಾವುದೂ ಕಟ್ಟಿಲ್ಲ. ಸೊ ನಾನು ಒಂದೆರಡು ದಿನ ಕಟ್ಕೊಂಡೆ ಸೀರೆ, ನಮ್ಮಮ್ಮ ಕಟ್ಟಿದ್ರು. ಸೊ ನನಗೆ ಇರೋಕ್ಕಾಗಿಲ್ಲ. ಆಗ ಸ್ವಲ್ಪ ಸೆಕೆ ಜಾಸ್ತಿ ಇತ್ತು. ಅಲ್ಲಿ ನನಗೆ ಬ್ಲ್ಯಾಕ್ ಆಗಿ ಅಂದರೆ ಸೆಕೆ ಗುಳ್ಳೆಗಳಾಗಿ ಬ್ಲ್ಯಾಕ್ ಮಾರ್ಕ್ಸ್ ಆಗೋಯಿತು. ಸೊ ಅದಾದಮೇಲೆ ನಾನು ರಿಮೂವ್ ಮಾಡಿಬಿಟ್ಟೆ. ಬಿಡು, ನಾನು ಏನೋ ಬೇರೆ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋತೀನಿ ಹೊಟ್ಟೆನ ಅಂತ ನಾನು ಬಿಟ್ಬಿಟ್ಟೆ. ಸೊ ಇದಾಯ್ತಾ ಎಕ್ಸಸೈಸ್ ಆಯಿತು. ನಾನು ಯಾವುದೇ ರೀತಿಯಂಥ ಹೊಟ್ಟೆಗೆ ಬೆಲ್ಟ್ ಆಗಲಿ ಸೀರೆ ಆಗಲಿ ಏನೂ ಕಟ್ಕೊಂಡಿರಲಿಲ್ಲ. ನಾರ್ಮಲಾಗಿಯೇ ಬಿಟ್ಬಿಟ್ಟಿದ್ದೆ. ಹೊಟ್ಟೆ ಲೂಸ್ ಆಗಿಯೇ ಇತ್ತು. ಓಕೆನಾ, 3 months ಯಾವುದೇ ರೀತಿಯಾದಂಥ ಕಟ್ಕೊಂಡಿಲ್ಲ. ಯಾಕಂದರೆ ನಮ್ಗೆ ಆಪ್ರೇಷನ್ ಆಗಿರುತ್ತೆ. ಸೊ 1 month ಏನು ಬಟ್ಟೆ ಹತ್ರ ಏನು ಕಟ್ಟಾಗಿಲ್ಲ. ಯಾಕಂದರೆ ಅದು ಹೊಲಿಗೆಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಾದಮೇಲೂ ನಾನು ಏನೂ ಕಟ್ಟಕ್ಕೆ ಹೋಗಿಲ್ಲ. ನನಗೆ ಆಗಲಿಲ್ಲ ಇರೋಕ್ಕಾಗಲೇ. ಸೊ ಅದನ್ನು ಕಟ್ಟಕ್ಕೆ ಹೋಗಿಲ್ಲ. ಆದ್ರೂ ನಾನು ಹೊಟ್ಟೆ ಯಾವ ರೀತಿಯಾಗಿ ಸ್ಲಿಮ್ ಆಗಿದೆ ಏನಾಗಿದೆ ಅಂತ ನಾನು ಮುಂದೆ ಹೇಳ್ತೀನಿ. ಓಕೆನಾ. ಸೊ ಈಗ ಬಂದು ನಿಮ್ಮ ಒಂದು ವೆಯ್ಟ್ ಲಾಸ್, ಫುಲ್ ಬಾಡಿ ವೆಯ್ಟ್ ಎಲ್ಲ ಎಲ್ಲೆಲ್ಲಿ ಬೊಜ್ಜಿರುತ್ತೋ ಅದೆಲ್ಲ ಕರಗುತ್ತೆ. ಸೊ ಫಸ್ಟ್ ಅಂತೂ ವಾಕಿಂಗ್ ಮಾಡಬೇಕು. ವಾಕಿಂಗ್ ಚೆನ್ನಾಗಿ ಮಾಡಬೇಕು. ಕಾಫಿ ಟೀ ಬಿಟ್ಬಿಡಿ. ಬಿಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದನ್ನಾದರೂ ಬಿಡಿ. ಕಾಫಿ ಅಥವಾ ಟೀ ದಿನಕ್ಕೆ ಒನ್ ಟೈಮ್ ಕುಡಿಯೋ ಥರ ಮಾಡ್ಕೊಳ್ಳಿ. 3-4 ಟೈಮ್ ಬಿಟ್ಟು ದಿನಕ್ಕೆ 1 ಟೈಮ್ ಕುಡಿಯೋ ಥರ ಮಾಡ್ಕೊಳ್ಳಿ. ಯಾವಾಗಾದರೂ ಒಂದೊಂದು ಸತಿ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಥರ್ಡ್ ಒಂದು ಬಂದು ನೀರು ಫಸ್ಟ್ ಅಂತಲೇ ಹೇಳ್ಬೋದು. ನೀರು 3-4 ಲೀಟ್ರ್ ಕಂಪಲ್ಸರಿ ಕುಡಿಬೇಕು. ನಿಮ್ಮ ಹೊಟ್ಟೆ ಬೊಜ್ಜು ಕರಗಬೇಕು ಅಂತಂದರೆ ಅದರಲ್ಲೂ ಒಂದು 40% ಮಹತ್ವ ಹೊಂದುತ್ತೆ ನೀರು ಕುಡಿಯೋದ್ರಿಂದ. ಚೆನ್ನಾಗಿ ನೀವು ನೀರು ಕುಡಿಬೇಕು, ವಾಕಿಂಗ್ ಮಾಡಬೇಕು. ಸೊ ನಿಮಗೆ ಸೆಕೆ ನೀರು ಬರಬೇಕು. ಆಗ ನಿಮ್ಮ ದೇಹ ದಣ್ಣದಾಗ್ಲೇ ನಿಮ್ಮ ಒಂದು ಏನನ್ನೋದು ಬೊಜ್ಜು ಅನ್ನೋದು ಕರಗುತ್ತೆ. ಓಕೆನಾ. ಸೊ ಕಾಫಿ ಟೀ ಕೂಡ ಬಿಟ್ಬಿಡಿ. ಅದಾದಮೇಲೆ ಈಚೆ ಫುಡ್ಗಳು ಆಲ್ಮೋಸ್ಟ್ ಕೊಡೋದಿಲ್ಲ ಅನ್ಕೋತೀನಿ. ಸೊ ಬೇರೆಯವರು ಒಬ್ರೊಬ್ರು ಕೊಡ್ಬೋದು, ಒಬ್ರೊಬ್ರು ಮನೆ ಊಟನೇ ತಿಂತಾರೆ. ಮನೆ ಊಟನೇ ಆದಷ್ಟು ಮನೆ ಊಟನೇ ತಿನ್ನಿ. ಜಾಸ್ತಿ ಅನ್ನ ಸಾಂಬಾರುಗಳೇ ಕೊಡೋದು. ಈ ತರಕಾರಿಗಳನ್ನ ಸಾಂಬಾರು ಇರುತ್ತಲ್ಲ ಅದನ್ನು ತಿನ್ನಿ. ಹಸಿ ತಿನ್ನಕ್ಕೆ ಹೋಗಬೇಡಿ. ಹಸಿ ತಿನ್ನೋದ್ರಿಂದ ಕೋಲ್ಡ್ ಆಗುತ್ತೆ. ನಿಮಗೂ ಕೋಲ್ಡ್ ಆಗೋದ್ರಿಂದ ಮಗುಗೂ ಕೋಲ್ಡ್ ಆಗುತ್ತೆ. ಬೇಯಿಸ್ಕೊಂಡು ತಿನ್ನಬೇಕು. ಇಲ್ಲಾಂದರೆ ತರಕಾರಿ ಸಾಂಬಾರು ಆಗಿರ್ಬೋದು, ಕಾಳುಗಳ ಸಾಂಬಾರು ಆಗಿರ್ಬೋದು. ಆಲ್ಮೋಸ್ಟ್ ಸ್ವಲ್ಪ ಜನ ಕಾಳು ಕೊಡಲ್ಲ. ಇಲ್ಲಿ ಏನು ಕೊಡ್ತಾರೋ ಅದನ್ನೇ ನೀವು ಚೆನ್ನಾಗಿ ಊಟ ಮಾಡಿ. ಊಟನ ಸ್ಕಿಪ್ ಮಾಡಬೇಡಿ. ರೈಸ್ ತಿಂದರೆ ದಪ್ಪ ಆಗ್ತಾರ ಏನಿಲ್ಲ. ನಾನು ಅನ್ನ ಸಾಂಬಾರೇ ತಿಂತಿದ್ದೆ, ಚಪಾತಿ ತಿಂತಿದ್ದೆ, ಮುದ್ದೆ 3 months ಆದಮೇಲೆ ಮುದ್ದೆ ಕೊಡ್ತಿದ್ರು. ಎಲ್ಲ ಥರ ಊಟ ಮಾಡಿ. ಅಂದರೆ ಈಚೆ ಫುಡ್ಡು, ಆಯಿಲ್ ಫುಡ್ಡು, ಈ ಕರೆದಿರ್ತಾರಲ್ಲ ಈ ಬಜ್ಜಿ ಬೋಂಡಗಳು ಮತ್ತು ಬೇಕ್ರಿ ಐಟಮ್ಸ್ ಫುಡ್, ಅದನ್ನು ಅವಾಯ್ಡ್ ಮಾಡಿ. ಮತ್ತು ಪಿಜ್ಜಾ ಆಗಿರ್ಬೋದು, ಈ ಚಿಪ್ಸ್ಗಳಾಗಿರ್ಬೋದು, ಎಣ್ಣೆಯಲ್ಲಿ ಕರೆದಿರೋವಂಥ ಪದಾರ್ಥಗಳು ಮತ್ತು ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಮತ್ತು ಈ ಚೈನೀಸ್ ಫುಡ್ ಇರುತ್ತಲ್ಲ ಅವನ್ನೆಲ್ಲ ಅವಾಯ್ಡ್ ಮಾಡಿ. ಮನೆ ಊಟ ತಿನ್ನಿ. ಎಲ್ಲ ಥರ ಟಿಫನ್ಗಳಾಗಿರ್ಬೋದು, ಸೊಪ್ಪು ತರಕಾರಿಗಳು ಏನೇನೆಲ್ಲ ಮನೆಯಲ್ಲಿ ನಾರ್ಮಲಾಗಿ ನೀವು ಮಾಡ್ತಿರಲ್ಲ ಟಿಫನ್ ಐಟಮ್ಸು, ಅದನ್ನೆಲ್ಲ ತಿನ್ನಿ. ಯಾವುದೇ ಥರ ಫುಡ್ ಕಂಟ್ರೋಲು ಏನೂ ಬೇಡ. ಫುಡ್ ಕಂಟ್ರೋಲ್ ಮಾಡೋದ್ರಿಂದ ನಮ್ಗೆ ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ, ಏನಿಲ್ಲ. ನೀವು 3 times ಕರೆಕ್ಟಾಗಿ ಮಾರ್ನಿಂಗ್ ಟಿಫನ್ನು, ಮಧ್ಯಾಹ್ನ, ನೈಟು, ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಆಗಿದ್ರೆ ತರಕಾರಿಗಳು, ಫ್ರೂಟ್ಸ್ ಆಗಿರ್ಬೋದು, ಆ ಥರ ಏನಾದರೂ ತಿನ್ನೋಂಗಿದ್ರೆ ನೀವು ಕಾಫಿ ಟೀ ಅಭ್ಯಾಸ ಇರೋರು ಇಲ್ಲ ಜ್ಯೂಸ್ ಕುಡಿಯೋರಾಗಿದ್ದರೆ ಜ್ಯೂಸನ್ನು ಕುಡಿಬೋದಾಗಿರುತ್ತೆ. 3 times ಕಂಪಲ್ಸರಿಯಾಗಿ ಊಟ ಮಾಡಿ, ಸ್ಕಿಪ್ ಮಾಡಬೇಡಿ. ಸೊ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಿರೋದು, ನನ್ನ ಅನುಭವ ಏನಾಗಿದೆ ಅಂತ. ನಾರ್ಮಲಾಗಿ ನೀವು ಎಷ್ಟು ಒಂದು ಸ್ವಲ್ಪ ತಿಂತೀರ ಸೊ ಅಷ್ಟೇ ತಿನ್ನಿ. ನಿಮ್ಗೆ ಹೊಟ್ಟೆಗೆ ಸಾಕಾಗೋಷ್ಟು ಊಟವನ್ನು ಮಾಡಿ, ಚೆನ್ನಾಗಿ ನೀರು ಕುಡಿದು ವಾಕ್ ಮಾಡಿ. ಸೊ ನಿಮಗೆ ಎಕ್ಸಸೈಸ್ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ಬೆಲಿ ಫ್ಯಾಟ್ ಯಾವ ಥರ
ಅಂದರೆ ಕಡಿಮೆ ಮಾಡ್ಕೊಳ್ಳೋದಂತ. ಆ ಎಕ್ಸಸೈಸ್ ನಿಮಗೆ ಟೈಮ್ ಇತ್ತು ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಸೊ ಈ ಒಂದು ನಾನು ಹೇಳಿದ್ನಲ್ಲ ಈ ಟಿಪ್ಸು, ಸೊ ಈ ಒಂದು ಟಿಪ್ಸು ಆಲ್ಮೋಸ್ಟು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಅವರು ಬ್ರೆಸ್ಟ್ ಫೀಡಿಂಗ್ ಮಾಡೋ ಟೈಮಲ್ಲೇ ಸ್ವಲ್ಪ ಕಡಿಮೆ ಆಗೋಗ್ತಾರೆ, 50% ಅದರಿಂದನೇ ಕಡಿಮೆ ಆಗೋಗ್ತಾರೆ, ಓಕೆನಾ. ಯಾಕಂದರೆ ಆ ಟೈಮಲ್ಲಿ ಚೆನ್ನಾಗಿ ಊಟ ಮಾಡ್ತಾರಲ್ಲ, ದಪ್ಪ ಆಗೋಗ್ತೀವಿ ಅಂತಾರೆ. ಸೊ ಆ ಊಟ ಮಾಡೋದೆಲ್ಲ ಮಗುಗೂ ಕೂಡ ಹಾಲಲ್ಲಿ ಹೋಗುತ್ತೆ. ಆಗ ಸೊ ನಾವು 50% ನಮ್ಮ ಒಂದು ತೂಕ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಬಿಟ್ಟು ನಾವು ಈ ಒಂದು ಕೆಲಸಗಳನ್ನೆಲ್ಲ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ನಮ್ಮ ಬಾಡಿ ಅನ್ನೋದು ಬೆವರೆಲ್ಲ ಹಿಡಿತಾ ನಮ್ಮ ಬೊಜ್ಜು ಅನ್ನೋದು ಕರಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ಬೊಜ್ಜು ಬೆಳ್ಕೊಂಡಿರುತ್ತೋ ಅದೆಲ್ಲ ಕರಗ್ತಾ ಹೋಗುತ್ತೆ. ನಿಮಗೆ ಬೆಲಿ ಫ್ಯಾಟ್ ಕಡಿಮೆ ಆಗಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ಮನೆ ಊಟ ಸೇವಿಸಬೇಕು, ಈಚೆ ಫುಡ್ಡನ್ನು ಬಿಡಬೇಕು, ಚೆನ್ನಾಗಿ ವಾಕ್ ಮಾಡಿ. ಮತ್ತು ನಾನು ಹೇಳಿರೋಂಥ ಎಕ್ಸಸೈಸ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಸರ್ಚ್ ಮಾಡಿ. ಆ ಒಂದು ಎಕ್ಸಸೈಸನ್ನು ಮಾಡೋದ್ರಿಂದ ನಿಮ್ಮ ಒಂದು ಹೊಟ್ಟೆ ಬೊಜ್ಜು ಅನ್ನೋದು ಖಂಡಿತವಾಗ್ಲೂ ಕರಗುತ್ತೆ. ಕರಗುತ್ತೆ. ಆ ಎಕ್ಸಸೈಸ್ ಮಾಡಿ. ಮತ್ತು ನೀರು ಚೆನ್ನಾಗಿ ಕುಡೀರಿ. ನೀವು ಆ ಎಕ್ಸಸೈಸ್ ಮಾಡಿಲ್ಲ ಅಂದರೂ ನೀರು ಚೆನ್ನಾಗಿ ಕುಡಿದು ಸ್ವಲ್ಪ ಏನಾದರೂ ಅಂದರೆ ಕೆಲಸ ಮನೆಯಲ್ಲಿರುವಂಥ ಕೆಲಸನ ಮಾಡ್ಕೊಂಡಾಗನೂ ಒಂದು 70% ಅಷ್ಟು ಕಡಿಮೆ ಆಗುತ್ತೆ. ಸೊ ನೀವು ಎಕ್ಸಸೈಸ್ ಮಾಡಿದ್ರೆ 95%, ಇನ್ನು 5% ಸ್ವಲ್ಪ ಇದ್ದೇ ಇರುತ್ತೆ, ಫುಲ್ಲು ಹೋಗಲ್ಲ, ಸ್ವಲ್ಪ ಇರುತ್ತೆ. 95%, ಇನ್ನು 70% ವಾಟರ್ ಕುಡಿಯೋದ್ರಿಂದ, ಬೇರೆ ಕೆಲಸಗಳು ಮತ್ತು ಈ ಫುಡ್ಡು ಅದರಿಂದ ಹೋಗುತ್ತೆ. 30% ಎಕ್ಸಸೈಸಿಂದ ಹೋಗುತ್ತೆ. ಆ ಎಕ್ಸಸೈಸ್ನ ನಿಮಗೆ ಈ ಟೈಮ್ ಇತ್ತು ಅಂತಂದರೆ ಮಾಡಿ, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಚೆನ್ನಾಗಿ ನೀರು ಕುಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ಓಡಾಡಿಕೊಂಡು ವಾಕ್ ಮಾಡಿ ಆರಾಮಾಗಿ ಮಾಡ್ಬೋದು. ಸೊ ಸ್ವಲ್ಪ ದೂರ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಈ ರೀತಿಯಾಗಿ ಡೈಲಿ ಬೆಳಗ್ಗೆ ಸಾಯಂಕಾಲ ಇಲ್ಲ 1 ಟೈಮ್ ಆದ್ರೂ ವಾಕ್ ಮಾಡಿ. ಸೊ ಇದಿಷ್ಟು ನನ್ನ ಒಂದು ಲೈಫ್ ಅಂದರೆ ಪೋಸ್ಟ್ಮಾರ್ಟಮ್ ಜರ್ನಿಯಲ್ಲಿ ಮಾಡಿದ್ರಿಂದ ನಾನು ಇಷ್ಟು ಸಣ್ಣ ಆಗೋದಕ್ಕೆ ಕಾರಣ ಆಯಿತು. ಸೊ ನೀವು ಕೂಡ ಸಣ್ಣ ಆಗಬೇಕು ಅಂತ ಅಂದರೆ ಸೊ ಆ ಕಾಫಿ ಟೀ ಅನ್ನೋದನ್ನು ಸ್ಕಿಪ್ ಮಾಡಿ. ಸೊ ನೀವು ನಿಧಾನವಾಗಿ ಬಿಡಿ, 1 ಟೈಮ್ ಕುಡೀರಿ, ಇಲ್ಲ ಕಾಫಿ ಅಥವಾ ಟೀ ಅದನ್ನು ಕುಡಿಯೋದ್ರಿಂದ ನಿಮಗೆ ನಿಮ್ಮ ಒಂದು ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ. ಸೊ ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿತ್ತು. ಸೊ ನನಗೆ ಸೊ ಇದೆಲ್ಲ ಮಾಡ್ತಾ ನನಗೆ ಖುಷಿಯಾಗಿ, ನೀವೇನೇ ಮಾಡಿದ್ರು ಖುಷಿಯಾಗಿ ಮಾಡಬೇಕಯ್ಯೋ ನಾನು ಇದು ಮಾಡಿದ್ರೆ ಆಗಿಲ್ಲ, ಕಂಪ್ಲೀಟಾಗಿ ನಿಮಗೆ ಒಂದೇ ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಾಡ್ತಾ ಇರಬೇಕು ನೀವು, ಯಾವಾಗಲೂ ಒಂದ್ಸತಿ ನಿಮಗೆ ಅದು ರಿಸಲ್ಟ್ ಸಿಗುತ್ತೆ. 1 ಮಂತ್ ಆಗಿರ್ಬೋದು, ಒಬ್ರೊಬ್ರು 2 ಮಂತ್ ಆಗಿರ್ಬೋದು, ಒಬ್ಬರು 3 ಮಂತ್ಸ್ ಆಗಿರ್ಬೋದು. ಈ ರೀತಿಯಾಗಿ ನನಗೆ ಒನ್ ಮಂತ್ ಅಷ್ಟರಲ್ಲಿ ನನಗೆ ಸೊ ಓಕೆನಪ್ಪ ನಾನು ಸಣ್ಣ ಆಗ್ತಾಯಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬಂತು. ಸೊ 1 ವಾರಕ್ಕೆ ಆಗಿಬಿಡ್ಬೇಕು ಅನ್ನೋಕ್ಕೆ ಅದು ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದು ನಮ್ಮ ಬಾಡಿಗೆ ಸೆಟ್ ಆಗಬೇಕು, ನಮ್ಮ ಬಾಡಿ ಒಳಗಡೆ ಹೋಗಿ ಅದು ಸೆಟ್ ಆದರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಅನ್ನೋದು, ವೆಯ್ಟ್ ಗೇನ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೋಸ್ಕರ ಇವಾಗ ನಾನು ಹೇಳಿರೋಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ನಿಮಗೆ ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ. ಸೊ ಎಲ್ಲ ಅಂದರೆ ಮದರ್ಸ್ ಇರ್ತಾರಲ್ಲ, ಸೊ ಇವಾಗ ಬಾಣಂತಿಯರಾಗಿರ್ಬೋದು, ಬೇರೆ ಯಾರಾದರೂ ಇವಾಗ ಹೊಟ್ಟೆ ಜಾಸ್ತಿ ಇರುತ್ತಲ್ಲ ಅವರು ಕೂಡ ಚೆನ್ನಾಗಿ ನೀರು ಕುಡ್ದು ವಾಕ್ ಮಾಡಿ ಮತ್ತು ಆ ಎಕ್ಸಸೈಸನ್ನು ಮಾಡೋದ್ರಿಂದ ನಿಮ್ಮ ಒಂದು ಹೊಟ್ಟೆ ಬೆಲ್ಲಿ ಫ್ಯಾಟ್ ಇರುತ್ತಲ್ಲ, ಸೊ ಆ ಒಂದು ಏನು ನಿಮಗೆ ಮುಂದೆ ಹೊಟ್ಟೆ ಬಂದಿರುತ್ತಲ್ಲ ಅದೆಲ್ಲನೂ ಕಂಟ್ರೋಲಲ್ಲಿ ಇಟ್ಕೋಬೋದು ನೀವು ಅಂತ ಹೇಳ್ಬೋದು. ಸೊ ಓಕೆನಾ. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಪೋಸ್ಟ್ಮಾರ್ಟಮ್ ಜರ್ನಿಯಲ್ಲಿ ಸೊ ಖಂಡಿತವಾಗ್ಲೂ ಸಣ್ಣ ಆಗ್ತಾರೆ. ಆಲ್ಮೋಸ್ಟ್ ಎಲ್ಲರೂ 90% ಜನ ದಪ್ಪ ಆಗಿರ್ತಾರೆ. ಸೊ ಈ ಒಂದು ಮೆಥಡನ್ನು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಸಣ್ಣ ಆಗ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.